ಈಗಂತೂ ಬ್ಯಾಸ್ ಸೀಸನ್ ಸ್ಟಾರ್ಟ್ ಆಗೈತಿ. ಈ ಜಾಮ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದು. ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಭಾಳ ಚೆನ್ನಾಗಿ ಇಷ್ಟಪಡ್ತಾರೆ ಇದನ್ನು. ಇನ್ನು ಚಪಾತಿಗೆ ರೋಲ್ ಮಾಡ್ಕೊಂಡು ತಿಂದು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ ತಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ, ಸೇಮ್ ಜಾಮ್ ಥರನೇ ಕಾಣಿಸ್ತಾ ಇಲ್ವಾ? ಒಂದ್ಸಲ ಟ್ರೈ ಮಾಡಿರಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಬರ್ರಿ ನೋಡೋಣ ಹೆಂಗೆ ಮಾಡೋದಂತ. ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನಾ ಇಲ್ಲಿ 2 ಮ್ಯಾಂಗೋ ತೊಗೊಂಡಿದ್ದೀನಿ. ಇದು ಅಂದಾಜು ಒಂದು 500 ಗ್ರಾಮ್ ಇರ್ಬೋದು. ಇದನ್ನ ನೀವು ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಎತ್ತಿಟ್ಕೊಳ್ಳಿ. ಹಾಗೆ ನೀವು ಇದು ಮೇಲಿನ ಶಿಪ್ಪೆ ಇದೆ ಅಲ್ಲ, ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಪೀಲ್ ಮಾಡಬೇಕು. ಒಂಚೂರು ಹಸಿರು ಅನ್ನೋದು ಇರಬಾರ್ದು, ತುರಿಯೋಕ್ಕೆ ಸರಿ ಹೋಗಲ್ಲ. ಅದಕ್ಕೋಸ್ಕರ ಇದು ಹೆರೆಮುಳಿ ಅಂತ ಹೆರ್ಕೋಬೇಕು ನೀವು ಚೆನ್ನಾಗಿ. ಸ್ವಲ್ಪ ದಪ್ಪಂದ ಹೆರ್ಕೊಳ್ಳಿ, ಸಣ್ಣದಾದರೆ ಚೆನ್ನಾಗಿರೋಲ್ಲ. ಇನ್ನು ನೋಡಿ, ನಾ ಇಲ್ಲಿ 2 ಕಪ್ ಆಗೋಷ್ಟು ತುರಿ ಬಂದಿದೆ, ಮಾವಿನಕಾಯಿ ತುರಿ. ಇದನ್ನು ಬೆಲ್ಲ ಇದಕ್ಕೆ ನೀವು 2 ಹಾಕೋಬೋದು, ಇಲ್ಲಾಂದರೆ 3 ಹಾಕೋಬೋದು, ಹುಳಿ ಮೇಲೆ ಡಿಪೆಂಡ್ ಆಗುತ್ತೆ. ನಾ ಇಲ್ಲಿ ಹಾಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ. ಇದನ್ನು ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಈ ಜೋರು ಇಟ್ಕೊಂಡ್ಬಿಟ್ರೆ ಹೊತ್ತು ಹೋಗುತ್ತೆ. ತಣ್ಣಗಿರುತ್ತಲ್ಲ, ಇದನ್ನ ಸ್ವಲ್ಪ ಅರಿಬೇಕು ಚೆನ್ನಾಗಿ. ಮಿಕ್ಸಿ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಇಲ್ಲೇ ಸ್ವಲ್ಪ ಅರಿತಾ ಇದ್ದೀನಿ. ಇಲ್ಲಿ ಇಷ್ಟು ಹರ್ಕೊಂಡ್ರೆ ಸಾಕು. ಇವಾಗ ನಾನು ಇಲ್ಲಿ ಬೆಲ್ಲ ಎಷ್ಟು ಹಾಕೋಬೇಕಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಮಾತ್ರ ಒಂಚೂರು ತಗಿಸ್ಬಾರ್ದು, ನೀರು ಹಾಕಿ ಏನು ಮಾಡ್ಕೋಬೇಡಿ. ನಾನು ಇಲ್ಲಿ 3 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೆಲ್ಲ ಕರಗೋವರೆಗೂ ಇದು ಮಾಡಬೇಕು. ಸ್ವಲ್ಪ ಕರಗಾದ ತಕ್ಷಣ ನಾವಿಲ್ಲಿ ತುರ್ಕೊಂಡಿರೋದು ಮಾವಿನಕಾಯಿ ಇದೆಯಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕರಗುತ್ತೆ, ತಾನೇ ನೀರು ಬಿಡುತ್ತೆ. ಇನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ತಾನೆ ಇರಬೇಕು, ಇದು ಮಾಡಬೇಡಿ. ಎಲ್ಲೇ ಇಟ್ಟು ಬೇರೆ ಕೆಲಸ ಮಾಡೋಕ್ಕೆ ಹೋದರೆ ಇದೆಲ್ಲ ಹೊತ್ಬಿಡುತ್ತೆ. ಅದಕ್ಕೋಸ್ಕರ ಇದು ಕರಗುತ್ತೆ ತಾನೇ. ನೋಡಿ, ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಇಷ್ಟು ಕರಗಿದೆ. ಇವಾಗ ಇದಕ್ಕೇನೂ ನೀರು ಹಾಕಿಲ್ಲ ನಾನಿಲ್ಲಿ, ತಾನೇ ಕರಗುತ್ತೆ ಅದು ಬೆಲ್ಲ. ಇದು ಬೆಲ್ಲ ಮತ್ತು ಮಾವಿನಕಾಯಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಸ್ಟಿಕ್ಕಿ ಥರ ಆದ ತಕ್ಷಣ ನಾವಿಲ್ಲಿ ಹುರ್ಕೊಂಡಿರೋ ಗಸಗಸೆ ಮತ್ತು ಹಾಗೆ ಏಲಕ್ಕಿ, ಒಂದು 6ರಿಂದ 8 ಏಲಕ್ಕಿ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇನ್ನು ಹಾಕ್ಕೊಂಬಿಟ್ಟು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಿದ ತಕ್ಷಣ ಸ್ವಲ್ಪ ಸ್ಟಿಕ್ಕಿ ಆಗುತ್ತೆ ಅದು. ಇದೇನು ನೋಡಿ, ಇವಾಗ ಆಗಿದೆ. ಇವಾಗ ಇಷ್ಟ ಆದಮೇಲೆ ಸಾಕು. ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ನಾವು ಇದನ್ನ ತಣ್ಣಗಾಗ್ಬಿಡೋಣ. ಇವಾಗ ಅರೌಂಡ್ ತಣ್ಣಗಾಗಬೇಕಂದ್ರೆ ಒಂದು 1 ಅವರ್ 2 ಅವರ್ಸ್ ಮಾಡ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಈ ಥರ ಆಗುತ್ತೆ ನೋಡಿ. ಇದನ್ನ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಜಾಮ್ ಥಿಕ್ನೆಸ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನೀವು ಚಪಾತಿಗೆ, ದೋಸೆಗೆ ಎದಕ್ಕಾದರೂ ಹಚ್ಕೊಂಡು ತಿನ್ಬೋದು, ತೊಂದರೆ ಇಲ್ಲ. ಭಾಳ ಚೆನ್ನಾಗಿರುತ್ತೆ. ಬ್ರೆಡ್ಡಿಗೆ ಕೂಡ ಹಚ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಥರ ಗ್ಲಾಸಿನ ಜಾರವನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಂದರೆ ವರ್ಷ ಪೂರ್ತಿ ಇಟ್ಕೋಬೋದು, ಏನೂ ಹಾಳಾಗಲ್ಲ ಇದು. ನಾವಿಂದ ಮಾವಿನಕಾಯಿ ಸೀಸನ್ ಬಂದ ತಕ್ಷಣ ನಮ್ಮ ಕಡೆ ಇದನ್ನೆಲ್ಲ ಮಾಡ್ತಾರೆ, ವರ್ಷ ಪೂರ್ತಿ ಇಟ್ಕೊತಾರೆ, ಏನೂ ಹಾಳಾಗಲ್ಲ ಇದು. ಅದರೆಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಜಾಮ್ ಮಾಡೋದಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ.